ಇದನ್ನೆಲ್ಲ ಕೇಳಿದ ನಂತರ ಬರುವ ಪ್ರಶ್ನೆ, ಅವನು ಯಾರೋ ತುಮಕೂರಿನ ರೌಡಿ ಶೀಟರ್ ಸೋಮನಿಗೆ MLC ರಾಜೇಂದ್ರನ ಕೊಲ್ಲುವಂಥ ಸಿಟ್ಟೇನಿದೆ, ಕೊಲ್ಲಿಸುವಂಥ ಸಿಟ್ಟೇನಿದೆ ಅನ್ನೋ ಅವನಿಗೆ. ಉಳಿದಿದ್ದೆಲ್ಲ ಅಂಡರ್ಸ್ಟ್ಯಾಂಡೇಬಲ್ ಅಪ್ಪ. ಒಬ್ಬ ರಾಜಕಾರಣಿ ಯಾರೋ ಲೋಕಲ್ ಜನ ಹತ್ರ ಹೋಗಿ ಹೊಡೆಯೋದಕ್ಕಾಗೋದಿಲ್ಲ, ಹೊರಗಡೆಯಿಂದ ಜನನ ಕರೆಸ್ತಾರೆ, ಎಲ್ಲ ಅಂಡರ್ಸ್ಟ್ಯಾಂಡೇಬಲ್. ಏನಿದೆ ಅವನಿಗೆ ಕೊಲಿಸುವಂಥ ಸಿಟ್ಟು? ಆಯಿತು, ಕೊಲಿಸುವಂಥ ಸಿಟ್ಟಿದೆ ಅಂತಲೇ ಅನ್ಕೊಳ್ಳೋಣ. ಏನೋ ಒಂದು ಕಾರಣಕ್ಕಿರಬಹುದು. 70 ಲಕ್ಷ ಯಾರು ಕೊಟ್ಟರು? 70 ಲಕ್ಷದ ಸುಪಾರಿ ಯಾರು ಮಾತಾಡಿದ್ರು? 5 ಲಕ್ಷ ಅಡ್ವಾನ್ಸ್ ಕೊಟ್ಟವರು ಯಾರು? ನಾ ಡೇ 1 ಈ ಸುದ್ದಿ ಯಾವಾಗ ಬಂತು ಆವತ್ತೇ ಹೇಳಿದೆ, ಇದು ಇನ್ವೆಸ್ಟಿಗೇಷನ್ ಆಗ್ತಾ ಹೋದರೆ ಕಾಂಗ್ರೆಸ್ಸಿನ ಇಂಟರ್ನಲ್ ಪಾಲಿಟಿಕ್ಸ್ಗೆ ಬಂದು ನಿಂತ್ಕೊಳ್ಳುತ್ತೆ, ಬಣ ರಾಜಕಾರಣಕ್ಕೆ ಬಂದು ನಿಂತ್ಕೊಳ್ಳುತ್ತೆ, ಒಳ ರಾಜಕಾರಣಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಅದಕ್ಕೆ ಬರೀಲಿಲ್ವಾ ರಾಜೇಂದ್ರ ಕಂಪ್ಲೇಂಟ್ನಲ್ಲಿ, ನನ್ನ ತಂದೆ ಮತ್ತು ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಟ್ಟರ್ ಬೆಂಬಲಿಗರು ಅನ್ನುವ ಕಾರಣಕ್ಕೆ ನಮ್ಮನ್ನ ರಾಜಕೀಯವಾಗಿ ಶತಾಯಗತಾಯ ಮುಗಿಸುವ ಷಡ್ಯಂತ್ರ ನಡೀತಾ ಇದೆ. ಕಂಪ್ಲೇಂಟ್ನಲ್ಲಿ ಬರೆದು ಕೊಟ್ಟಿದ್ದಾರೆ ಅವರು. ಈಗ ಕುತೂಹಲ ಇರೋದು ತುಮಕೂರಿನ ಕ್ಯಾತ್ಸಂದ್ರ ಪೊಲೀಸರಿಗೆ. ಅದು ಆ ಪೊಲೀಸ್ ಸ್ಟೇಷನ್ನ CPI ಅಷ್ಟಕ್ಕೆ ನಿಂತ್ಕೊಳ್ಳೋದಲ್ಲ ಅದು. ಅಷ್ಟಕ್ಕೆ ನಿಂತ್ಕೊಳ್ಳೋದಿಲ್ಲ ಅದು, ಇನ್ನೂ ಎಲ್ಲೆಲ್ಲಿಗೋ ಹೋಗುತ್ತೆ. ಅಂದರೆ ನೀವು ತನಿಖೆಯಲ್ಲಿ ದೊಡ್ಡ ದೊಡ್ಡವರು ಭಾಗಿಯಾಗ್ತಾರೆ ಅಂತ ಹೇಳ್ತಾ ಇರೋದು ನಾನು. ಎಷ್ಟು ತನಿಖೆ ಎಷ್ಟು ದೂರ ಹೋಗುವ ಸ್ವಾತಂತ್ರ್ಯ ಅವ್ರಿಗೆ ಸಿಗುತ್ತೆ ಅಂತ. ಎಷ್ಟು ದೂರ. ಈಗ ಪುಷ್ಪಾನ ಅರೆಸ್ಟ್ ಮಾಡಿದಾರಂತೆ, ಕಸ್ಟಡಿಗೆ ತಗೊಂಡಿದ್ದಾರೆ, ವಿಚಾರಣೆ ನಡೆಸ್ತಾ ಇದ್ದಾರೆ. ನಿನಗೇನೇನು ಮಾಹಿತಿ ಬಂತು ಹೇಳು ಅಂತ. ಆಕೆ ತನಗೆ ಗೊತ್ತಿದ್ದದ್ದನ್ನು ಹೇಳ್ತಾಳೆ. ಬಹುಶಃ ರಾಖಿ ಹತ್ರ ಪುಷ್ಪ ಮಾತಾಡುವಾಗ ರೆಕಾರ್ಡ್ ಆಗ್ತಿದೆ ಅನ್ನೋದು ಆಕೆಗೆ ಗೊತ್ತಿಲ್ಲ. ಹೆಂಗೆ ಗೊತ್ತಿರೋಕ್ಕೆ ಸಾಧ್ಯ? ಇಲ್ಲದೇ ಇದ್ರೆ ಯಾವನ್ರಿ ಇದನ್ನೆಲ್ಲ ಮೈ ಮೇಲೆ ಹೇಳ್ಕೊತಾನೆ. ರಾಜೇಂದ್ರರಿಗೆ ವಿಷಯ ಮುಟ್ಟಿಸಿ ರಾಜೇಂದ್ರ ಸ್ವತಃ ಪುಷ್ಪನ್ನೇ ಕರೆಸಿ, ಹೌದೇನಮ್ಮ ಹಿಂಗೆಲ್ಲ ಆಗಿರೋದು ನಿಜಾನ ಅಂತ ಕೇಳ್ಕೊಂಡು ರಾಜೇಂದ್ರ ಜೊತೆ ಕ್ಲೋಸ್ ಆಗೋ ಉದ್ದೇಶ ಇರಬಹುದು, ರಾಜಕೀಯವಾಗಿ ಕ್ಲೋಸ್ ಆಗಬೇಕು ಅನ್ನೋ ಉದ್ದೇಶ ಈಕೆಗೆ ಇರಬಹುದು. ಅಷ್ಟಕ್ಕೆ ಹೇಳಿದ್ರೆ ಇವನು ರಾಖಿ ಪ್ರೂಫು ಅಂತ ಅದನ್ನು ರೆಕಾರ್ಡ್ ಮಾಡ್ಕೊಂಬಿಟ್ಟ. ರೆಕಾರ್ಡ್ ಮಾಡ್ಕೊಂಡು ತಗೊಂಡೋಗಿ ರಾಜೇಂದ್ರರಿಗೆ ಕೇಳಿಸ್ದ. ಈ ಸಂಭಾಷಣೆ ಡಿಸೆಂಬರ್ನಲ್ಲಿ ಆಗಿದೆಯಂತೆ. ಯೋಚನೆ ಮಾಡಿ ನೀವು, ಡಿಸೆಂಬರ್ನಲ್ಲಿ ಆಗಿದೆ. ಅಟ್ ದಿ ಲೇಟ್ ಅಂದರೂ ಜನವರಿ ಅಷ್ಟೊತ್ತಿಗೆ ಗೊತ್ತಾಗಿದೆ ರಾಜೇಂದ್ರರಿಗೆ. ಯಾಕೆ ತಡವಾಗಿ ದೂರು ಕೊಟ್ಟರು ಅನ್ನೋದಕ್ಕೆ ಎಕ್ಸ್ಪ್ಲನೇಷನ್ ಇಲ್ವಂತವ್ರ ಹತ್ರ. ಅದು ಬಿಡಿ, ಯಾಕೋ ಏನೋ ವೈಯಕ್ತಿಕ ಕಾರಣಕ್ಕೇನೋ ತಡವಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರಪ್ಪ. ಬಟ್ ತುಮಕೂರಿನ ಪೊಲೀಸರಿಗೆ ತನಿಖೆ ಎಷ್ಟು ಮಾಡೋದಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ? ಒಂದು ಲಾಂಗ್ ರೋಪ್ ಬಿಡ್ತಾರ ಅಂತ. ಯಾವ ಒತ್ತಡಕ್ಕೆ ಯಾರು ತಲೆ ಕೆಡಿಸ್ಕೋಬೇಡಿ, ಸುಪಾರಿ ಕೊಟ್ಟವರು ಯಾರು ಅನ್ನೋದನ್ನು ಎಳ್ಕೊಂಡು ಬನ್ನಿ ಅನ್ನುವಂಥ ಸ್ವಾತಂತ್ರ್ಯ ತುಮಕೂರು ಪೊಲೀಸರಿಗೆ ಸಿಗುತ್ತಾ? ನೋಡಿ, ಹನಿ ಟ್ರ್ಯಾಪ್ ಅಂತ ಬಂದಾಗ ಕಾಂಗ್ರೆಸ್ ಹೈಕಮಾಂಡ್ಗೆ ಶತಾಯಗತಾಯ ಅದನ್ನು ಅಲ್ಲಿಗೆ ಮುಗಿಸ್ಬೇಕಾಗಿತ್ತು. ರಾಜೇಂದ್ರರ ಮೇಲೆ ಇವ್ರ ತಂದೆ ಮೇಲೆ ರಾಜಣ್ಣ ಮೇಲೆ ಸಿಟ್ಟು ಮಾಡ್ಕೊಂಡ್ರಂತೆ. ಸೆಷನ್ನಲ್ಲಿ ಯಾಕ್ರಿ ಮಾತಾಡಿದ್ರಿ ನೀವು, ಯಾಕೆ ಮಾತಾಡೋಕೆ ಹೋದ್ರಿ ಅದನ್ನು ಅಂತ. ಅದು ಬೆಳೆಯೋದು ಬೇಕಾಗಿಲ್ಲ ಕಾಂಗ್ರೆಸ್ ಹೈಕಮಾಂಡ್ಗೆ, ಇದು ಕೂಡ ಬೆಳೆಯೋದು ಬೇಕಾಗಿರೋದಿಲ್ಲ. ತನಿಖೆ ಮುಂದುವರಿತಾ ಒಂದೆರಡು ಹೆಸರುಗಳು ಇದ್ದಾವೆ, ನನ್ನ ಬಾಯಲ್ಲಿ ಬಂದರೆ ಮತ್ತೆ ವಿಷಯ ಇಲ್ಲಿಂದ ಎಲ್ಲಿಗೋ ಹೋಗುತ್ತೆ, ಬೇಡ ಅದು. ಯಾವ ಕಾರಣಕ್ಕೆ ಇದಾಗಿದೆ, ಏನು ಕಥೆ ಅಂತ ಅದು ಬೇಡ, ನಾನು ಮಾತಾಡೋದಿಲ್ಲ ಅಂತ ಡಾಕ್ಟರ್ ಪರಮೇಶ್ವರ್ ಹೇಳಿದ್ರು. ತನಿಖೆ ಹಂತದಲ್ಲಿದೆ, ನಾನು ಮಾತಾಡೋದಿಲ್ಲ ಅಂತ MB ಪಾಟೀಲ್ರು, ದಿನೇಶ್ ಗುಂಡೂರಾವ್ ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. ನಾನು ರಾಜೇಂದ್ರ ಅವ್ರ ವಿಚಾರದಲ್ಲಾಗಲಿ ರಾಜಣ್ಣ ಅವ್ರ ವಿಚಾರದಲ್ಲಾಗಲಿ ಯಾವುದೂ ಪ್ರತಿಕ್ರಿಯೆ ಮಾಡೋದಿಲ್ಲ. ಅದು ಇನ್ವೆಸ್ಟಿಗೇಷನಲ್ಲಿದೆ. ಇನ್ವೆಸ್ಟಿಗೇಷನಲ್ಲಿದ್ದಾಗ ನಾನು ಯಾವುದೇ ಪ್ರತಿಕ್ರಿಯೆ ಮಾಡೋದಕ್ಕೆ ಹೋಗೋದಿಲ್ಲ. ಎಲ್ಲ ಆಗಿದೆ, ಟೀಮ್ ಎಲ್ಲ ಆಗಿದೆ. ಅಲ್ಲ, ಈಗಾಗಲೇ ಒಂದು ಟೀಮ್ ಸೆಟಪ್ ಮಾಡಿದ್ದಾರೆ. ಆ ಟೀಮ್ ಬಂದು ಅವರು ತನಿಖೆ ಮಾಡ್ಕೊಂಡು ಹೋಗ್ತಾರೆ. ಇನ್ವೆಸ್ಟಿಗೇಷನ್ ಮಾಡೋವ್ರ ಗಮನಕ್ಕೆ ಬರಬೇಕು. ಅವರು ಅದನ್ನು ನೋಡಿ ಅವ್ರು ಏನು ತೀರ್ಮಾನ ಮಾಡಬೇಕು ಮಾಡ್ತಾರೆ. ಒರಿಜಿನಾಲಿಟಿ, ಆಮೇಲೆ ಬೇರೆ ಬೇರೆ ಅವ್ರದ್ದೇನು ಪ್ಯಾರಾಮೀಟರ್ಸ್ ಇರ್ತವೆ ಅದೆಲ್ಲ ಮಾಡ್ತಾರೆ. ನೋಡಿ, ಅದೇ ಗೃಹ ಸಚಿವರು, ಪೊಲೀಸ್ ಇಲಾಖೆ ಈ ಬಗ್ಗೆ ಎಲ್ಲ ಕ್ರಮಗಳನ್ನ ಕೈಗೊಳ್ತಾರೆ. ಆರೋಪಿಗಳಿದಾರ, ಏನು ಷಡ್ಯಂತ್ರಗಳಿದಾರ ಅದೆಲ್ಲವನ್ನ ಬಯಲಿಗೆಳ್ತಾರೆ ಮತ್ತು ಕಾನೂನು ಪ್ರಕಾರ ಶಿಕ್ಷೆ ಕೊಡ್ತಾರೆ. ಅವ್ರ ಮಗ ಕೊಟ್ಟಿದ್ದಾನೆ ಕೊಲೆ ಪ್ರಕರಣದಲ್ಲಿ ರಾಜಣ್ಣ ಮಗನ್ ಅದು ರಾಜಣ್ಣ ಅವ್ರಿಗೆ ಗೊತ್ತು. ನನಗೆ ಅವ್ರು ಕೇಳಿದ್ರೆ ನನಗೆ ಅವ್ರ ಪ್ರಶ್ನೆ ನಾವು ಯಾವುದೇ ರೀತಿ ಪಕ್ಷದಿಂದ ಒತ್ತಡ ಇರೋದಲ್ಲ. ಯಾರೋ ಒಬ್ರು ಸುಪಾರಿ ಕೊಡ್ತಾರೆ ಅಂತ ಹೇಳಿದ್ರೆ ಅದು ಗಂಭೀರವಾದಂತ ವಿಷಯ. ಅದನ್ನ ತನಿಖೆ ಆಗೋ ಮುಖಾಂತರ ಏನು ನಡೆದಿದೆ, ಏನು ಕಾರಣ ಅಂತ ಪತ್ತೆ ಹಚ್ಚಿ ಅದು ಕ್ರಮ ತಗೊಳ್ಬೇಕು. ಅವರು ಆರೋಪ ಮಾಡಿದ್ದಾರೆ, ಕಂಪ್ಲೇಂಟ್ ಬರೆದು ಕೊಟ್ಟಿದ್ದಾರೆ,
ಈಗಾಗಲೇ ಪರಮೇಶ್ವರ್ ಅವರೇ ಹೋಮ್ ಮಿನಿಸ್ಟ್ರು. ಆದ್ರಿಂದ ರಾಜಣ್ಣ ಮತ್ತು ಪರಮೇಶ್ವರ್ ಬಹಳ ಒಳ್ಳೆ ಬಾಂಧವ್ಯ ಕೂಡ ಇದೆ. ಖಂಡಿತವಾಗಿಯೂ ಒಳ್ಳೆ ತನಿಖೆನೇ ಆಗ್ತದೆ. ಏನು ಎವಿಡೆನ್ಸ್ ಇದೆ ಆ ಆಧಾರದ ಮೇಲೆ ತನಿಖೆ ಆಗ್ತದೆ. ಒಳ್ಳೆ ತನಿಖೆ ಆಗುತ್ತಂತೆ. ಲೆಟ್ ಅಸ್ ಹೋಪ್ ಫಾರ್ ಇಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.